ಎಲ್ಲ ನೀವೆಲ್ಲ ಆದಿ ನೀವೇ ಎತ್ತಿನಹೊಳೆ ತರಬೇಕಂತ ಆದಿ ಪತ್ರಕರ್ತರ ಒಂದು ಪ್ರೇರಣೆಯಿಂದನೇ ಇದಾಗಿರೋದು. ಆ ಗೋಪಿನಾಥ್ ಅಧ್ಯಕ್ಷರಿದ್ರೆ ನಾವು ಶುರು ಮಾಡಿದಾಗ ಈ ನೀರು ಒಂದೂವರೆ ವರ್ಷದಲ್ಲಿ ಖಂಡಿತ ಕೋಲಾರಕ್ಕೆ ಬರ್ತದೆ, ಚಿಕ್ಕಬಳ್ಳಾಪುರಕ್ಕೆ ಬರ್ತದೆ. ದೇವನಹಳ್ಳಿಯಲ್ಲಿ ಕುಂದಾಣ ಅಂತ ಒಂದು ಜಾಗದಲ್ಲಿ ಒಂದು ರಿಸರ್ವಾಯರ್ ಮಾಡಿ ಒಂದು ಲೈನ್ ಹೊಸಕೋಟೆ, ಮಾಲೂರು, KGF ಕಡೆ, ಕೋಲಾರ ಕಡೆ ಬರ್ತದೆ. ಇನ್ನೊಂದು ಲೈನು ಚಿಕ್ಕಬಳ್ಳಾಪುರ ಹೋಗಿ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ, ಶ್ರೀನಿವಾಸಪುರ ಕಡೆ ಬರ್ತದೆ. ಇನ್ನೊಂದು ಲೈನ್ ದೊಡ್ಡಬಳ್ಳಾಪುರದಿಂದ ಗೌರಿಬಿದನೂರು, ಬಾಗೇಪಲ್ಲಿ ಕಡೆ ಇಲ್ಲ, ಇದು ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಗೆ ಹೋಗ್ತದೆ. ಗೌರಿಬಿದನೂರಿಗೆ ನಾವು ದೊಡ್ಡಬಳ್ಳಾಪುರದಿಂದ ಹೋಗ್ತೀವಿ. ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೀನಿ. ನೀವು ಒಂದು ಸಾರಿ ಬಂದರೆ ನಿಮಗೂ ಒಂದು ಧೈರ್ಯ ಬರ್ತದೆ, ನೀರು ಬರ್ತಾಯಿವೆ ಅಂತ. ದೊಡ್ಡ ರಿಸರ್ವಾಯರ್ ಕಟ್ತಾ ಇದ್ದೀವಿ, ಅಲ್ಲಿ ಡಬಲ್ ಪೈಪ್ಲೈನ್ ಹಾಕಿದ್ದೀವಿ. ನಾವೀಗ ಎಲ್ಲ ಕಡೆ ಪೈಪ್ಲೈನ್ ಹಾಕೋಕ್ಕೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಒಂದು ಸಾರಿ ನಿಮ್ಮನ್ನು ಕರೆಸ್ತೀನಿ, ಒಂದು ಬಸ್ ಮಾಡೋಣ. ಎಷ್ಟು ಗೊತ್ತಾಗಿ ಒಂದೂವರೆ ವರ್ಷದಲ್ಲಿ ನಂಗ್ಲಿ ಬಾರ್ಡ್ಗೆ ನೀರು ಕೊಡ್ತೀವಿ. ಯಾರೇನೇ ಅವರು ಹೇಳಿದ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿ ಇದ್ದವರು, ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ. ನಾವು ಮಾಡೋ ಕೆಲಸ ಹೇಳ್ತೀವಿ. ನಮಗೆ ಸಕಲೇಶಪುರದಿಂದ ಹಿಡಿದು ನಂಗ್ಲಿ ಗ್ರಾಮವರೆಗೂ ಕಡೆ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಹರಿದು ಬರೋ ದಾರಿಯಲ್ಲಿ ಬರೋ ಹಾಸನ ಆಗ್ಬೋದು, ಚಿತ್ರದುರ್ಗ ಆಗ್ಬೋದು ಮತ್ತು ತುಮಕೂರು ಆಗ್ಬೋದು, ಈ ಎಲ್ಲ ಕಡೆ ನೀರು ಕೊಡೋಕ್ಕೆ ಕುಡಿಯೋ ನೀರಿಗೆ ನಮಗೆ 16 TMC ಬೇಕು. ಇದರ್ಥ ಇವತ್ತು ನಮ್ಮಲ್ಲಿ ಅಲ್ಲಿ ಅವೈಲೇಬಲ್ ಇರೋದು 22 TMC. ಮಳೆಗಾಲದಲ್ಲಿ 3 ತಿಂಗಳು ನೀರು ಬರ್ತದೆ, ಅಥವಾ 4 ತಿಂಗಳು ಹೆಚ್ಚಂದರೆ ಅದನ್ನು ಸ್ಟೋರೇಜ್ ಮಾಡಿಕೊಂಡ್ರೆ ಈ 24 TMC ಅಂದಾಜಿದೆ. ಲೇಟ್ರ್ ಅನ್ನೋದು 24 ಬರ್ತದೆ, ಅಂದಾಜು ಕರೆಕ್ಟ್ ಮಾಡಿದೆ. ನಾವೇ ಅದರ ಇನಾಗ್ರೇಷನ್ಗೆ ಹೋಗಿದ್ದೀವಿ. ಒಂದು ಪಂಪ್ ಹೌಸ್ ನಾನೇ ಓಪನ್ ಮಾಡಿದ್ದೀನಿ. ಆ 24ಕ್ಕೆ 22 TMC ನೀರು ಇರೋದರಿಂದ ಎಂಟೈರ್ ಈ ಬಯಲುಸೀಮೆ ಎಲ್ಲಕ್ಕೂ ಕೂಡ ಕುಡಿಯೋ ನೀರು ಕೊಟ್ಟರೆ ರಾಮನಗರ ಸೇರಿಸಿ 16 TMC ಸಾಕು. ಉಳಿದ ನೀರು ಕೆರೆಗಳು ತುಂಬಿಸ್ತೀವಿ. ಮತ್ತು ಸ್ಟೋರೇಜ್ ಮಾಡೋಕ್ಕೆ HN ವ್ಯಾಲಿ ಆಗಲಿ KC ವ್ಯಾಲಿ ನೀರನ್ನು ತಪ್ಪಿಸಿ ಸಪ್ರೇಟಾಗಿ ಕುಡಿಯೋ ನೀರನ್ನ ಸ್ಟೋರ್ ಮಾಡ್ತೀವಿ. ಅದಕ್ಕೆ ಈ ನೀರನ್ನ ಮಿಕ್ಸ್ ಆಗೋಕ್ಕೆ ಬಿಡೋದಿಲ್ಲ. ಆ ರೀತಿ ಸ್ಟೋರ್ ಮಾಡಿಕೊಂಡು ಕಡೆ ಊರುವರೆಗೂ ನಂಗ್ಲಿವರೆಗೂ ಕೊಡೋದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಹುತೇಕ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಈ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಎಲ್ಲಿ ಮಾಡಬೇಕು ಅಂತ ಇನ್ನೂ ನಿರ್ಣಯ ಆಗಿಲ್ಲ, ಅದರದ್ದು ಹೇಳ್ಬಿಡ್ತೀವಿ. ಸ್ಟೋರೇಜ್ನಿಂದ ಇಲ್ಲಿ ಪೈಪ್ಲೈನ್ ಬರ್ತದೆ. ಕೆರೆಗಳು ಆಯ್ಕೆ ಮಾಡಿದ್ದೀವಿ, ಆ ಪಟ್ಟಿ ಇಲ್ಲ ನನ್ನ ಹತ್ರ. ಯಾವ್ಯಾವ ಕೆರೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಕೋಲಾರ ಜಿಲ್ಲೆಯಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಸ್ಟಾಕ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ದೊಡ್ಡಬಳ್ಳಾಪುರದಲ್ಲಿ 2 TMC ಸ್ಟೋರೇಜ್ ಮಾಡುವಂಥದ್ದು ಜಾಗ ಮಾಡಿ ಕೆಲಸ ಪ್ರಗತಿಯಲ್ಲಿದೆ. ಕುಂದಾಣದಲ್ಲಿ ಆ ನೀರನ್ನು ಮತ್ತೆ ತಂದು ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ಅಲ್ಲೊಂದು ಎತ್ತರ ಪ್ರದೇಶ ಇದೆ, ಅಲ್ಲಿಂದ ಪೈಪ್ಲೈನ್ಸು ನಮಗೆ 3 ಕಡೆ ಬರ್ತದೆ. ಒಂದು ಹೊಸಕೋಟೆ ಮೇಲೆ KGF ಹೋಗ್ತದೆ, ಕೋಲಾರ ಒಂದು ಬರ್ತದೆ, ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ, ಅದು ಶ್ರೀನಿವಾಸಪುರ ಆ ಕಡೆ ಒಂದಾಗ್ತದೆ, ಮತ್ತು ಗೌರಿಬಿದನೂರು ಕಡೆಗೆ ಒಂದು. ಈ ರೀತಿ ಮಾಡಿದ್ದೀವಿ. ಎಲ್ಲ ಕೆಲಸ ಪ್ರಗತಿಯಲ್ಲಿದೆ. ನಿಮ್ಮನ್ನೊಂದು ಸಾರಿ ಕರ್ಕೊಂಡು ಹೋಗ್ತೀನಿ, ನೋಡಿರಿ, ನಿಮಗೆ ಗೊತ್ತಾಗ್ತದೆ. ಇದು ಕುಡಿಯೋ ನೀರು ಎಕ್ಸ್ಕ್ಲೂಸಿವ್ ಆಗಿ ಓವರ್ ಹೆಡ್ ಟ್ಯಾಂಕ್ಸ್ ನಮಗೆ ಏನಿದೆ ಆ ಟ್ಯಾಂಕ್ಸ್ಗೆ ಸಿಸ್ಟಮ್ ಈಗ ನಮ್ಮ ಹತ್ರ ರೆಡಿ ಇದೆಯಲ್ಲ, ಅದಕ್ಕೆ ಸಪ್ರೇಟ್ ಲೈನ್ ಕನೆಕ್ಷನ್ ಕೊಟ್ಬಿಡ್ತೀವಿ. ಈಗ ಬೋರ್ವೆಲ್ಲಿಂದ ಯಾವ ರೀತಿ ಓವರ್ ಹೆಡ್ ಟ್ಯಾಂಕ್ಸ್ ಕೊಡ್ತೀವಿ, ಆ ರೀತಿ ಈ ನೀರನ್ನ ಪ್ಯೂರ್ ವಾಟರ್ ಕುಡಿಯೋ ನೀರು ಇದು ಕಂಪ್ಲೀಟಾಗಿ ಕನೆಕ್ಷನ್.